ಹಾಯ್ ಹೆಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜಿನ್ ದ ಪಿಟ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಮೇ 30, 2025 ಬಿಡುಗಡೆಯಾಗಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 34 ಕೋಟಿ ಕಲೆಕ್ಷನ್ನ ಮಾಡಿದೆ. ಬಜೆಟ್ ನೋಡಿದ್ರೆ 8.5 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಡೈರೆಕ್ಟರ್ ಬೈ TR ಬಾಲಾ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಮುಗಿನಾ ರಾವ್, ಭವ್ಯ, ತ್ರಿಕಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಪ್ರೊಡಕ್ಷನ್ ಕಂಪನಿ ಫೈರಿ ದ ಪಿಕ್ಚರ್ಸ್. ಹಾಗೆಯೇ ಈ ಮೂವಿಗೆ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಪಾಸಿಟಿವ್ ಆಗಿ. ಮತ್ತು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಒಂದು ಹಿಸ್ಟರಿ ಹಾಗೆ ಮಿಸ್ಟರಿ ಮೂವಿ ಅಂತಲೂ ಕೂಡ ಹೇಳಬಹುದು. ಯಾಕೆಂದರೆ ಈ ಮೂವಿಗೆ ಆ ರೀತಿ ತೋರಿಸ್ಕೊಟ್ಟಿದ್ದಾರೆ. ಟ್ರೇಲರ್ ಅಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಸಾಂಗ್ಸ್ಗಳಾಗಿರ್ಬೋದು, ಹಾಗೆಯೇ ಆ್ಯಕ್ಟರ್ಸ್ಗಳಾಗಿರ್ಬೋದು ತುಂಬ ಇಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ ಅಂತಲೇ ನೋಡಬಹುದು. ಯಾಕೆಂದರೆ ಅವರಿಗೆ ಬೇಕಾದಂಥ ಒಂದು ವಸ್ತುಗಳಾಗಿರ್ಬೋದು, ಹಾಗೆಯೇ ಫಿಲಮ್ನಲ್ಲಿ ಹಲವಾರು ಕಟ್ಟುನಿಟ್ಟು ಪಾಲುಗಳು ಕೂಡ ಪಾಲಿಸಿದ್ದಾರೆ. ಮತ್ತು ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಒಂದೇ ಸ್ಟೋರಿ ಹೇಳೋದಾದರೆ, ಜೀವನ್ ಅನ್ನೋ ವ್ಯಕ್ತಿ ಇರ್ತಾನೆ. ಜೀವನ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಜೀವನ್ ಏನು ಮಾಡ್ತಾರೆ ಅಂದರೆ, ಅವರಿಗೆ ತಂದೆ ಒಂದು ಬುಕ್ಕನ್ನು ಬರೀತಿರ್ತಾರೆ. ಹಾಗೆಯೇ ಆ ಬುಕ್ಕನ್ನು ಬರೆಯೋದು ಮತ್ತು ರಿಸರ್ಚನ್ನು ಮಾಡೋದು ಮತ್ತು ಹೊರಗಡೆ ಹೋಗೋದು ಈ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಸ್ಪೆಂಡೇ ಮಾಡ್ತಿರೋದಿಲ್ಲ. ಜೀವನೇ ಅವ್ರ ತಾಯಿನ ನೋಡಿಕೊಂಡು ಹಾಗೆಯೇ ಅವರ ತಾತ ಅಜ್ಜಿನೂ ಕೂಡ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಾಗೆ ಜೀವನ ಅವರ ತಂದೆ ನಾಪತ್ತೆಯಾಗಿ ಹೋಗ್ತಾರೆ. ಅದನ್ನು ಹುಡ್ಕೋಕೆ ಅಂತ ಅವರು ಸುಮಾರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಆಗೋದಿಲ್ಲ. ಇದು ಯಾವ ಕಾರಣ ಆಗುತ್ತೋ ಅಂತ ಹೇಳಿ ಯೋಚನೆಯನ್ನು ಮಾಡ್ತಿರುವಾಗ ಅದು ಒಂದು ಬುಕ್ ಸಿಗುತ್ತೆ ಅವ್ರಿಗೆ. ಅವ್ರ ತಂದೆ ಬರೆದಿರುವಂಥ ಬುಕ್ಕು. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಾಗೆಯೇ ಜೀವನು ಹಾಗೂ ಅವರ ಗರ್ಲ್ ಫ್ರೆಂಡು ಇಬ್ಬರು ಕೂಡ ಆ ಜಾಗಕ್ಕೆ ಹೋಗೋಣ ಅಂತೇಳಿ ಡಿಸೈಡನ್ನು ಮಾಡ್ತಾರೆ. ಮತ್ತು ಆ ಜಾಗಕ್ಕೆ ಹೋದಾದ್ಮೇಲೆ ಏನೇನೆಲ್ಲ ಘಟನೆಗಳು ನಡೆಯುತ್ತವೆ ಮತ್ತು ಅಲ್ಲಿ ಎಷ್ಟೆಲ್ಲ ತೊಂದರೆಗಳು ಉಂಟಾಗ್ತವೆ, ಅವ್ರ ತಂದೆ ತಾಯಿ ಎಷ್ಟೆಲ್ಲ ನೋವನ್ನು ಪಡ್ತಿರ್ತಾರೆ, ಮತ್ತು ಅವ್ರ ತಂದೆ ಸಿಗೋದಿಲ್ವೋ, ಅದೇ ಈ ಮೂವಿಯ ಸ್ಟೋರಿ. ಕೊನೆಗೂ ಕೂಡ ಅವ್ರ ತಂದೆನ ಹುಡುಕಿ ಕರ್ಕೊಂಡು ಬರ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.